ನನ್ನ ಹೆಸರು ಅಕ್ಷರ. ನಾನು ಹಳ್ಳಿಯಲ್ಲಿರೋದು. ನನ್ನ ಮೊದಲನೇ ಗಂಡ ಸತ್ತಾಗ ನನ್ನ ಅಪ್ಪ ಅಮ್ಮ ಬೇರೆ ಮದುವೆ ಮಾಡಿಸಿದ್ರು. ಅದು ಇಂಥ ವ್ಯಕ್ತಿ ಜೊತೆ ಮಾಡಿಸಿದ್ರು ಅಂದರೆ ಅವನಿಗೆ ಮೊದಲೇ ಮದುವೆಯಾಗಿ ಮಗ ಕೂಡ ಇದ್ದ. ನನಗೊಬ್ಳು ಮಗಳಿದ್ಲು. ನನ್ನ ಮದುವೆಯಾಗಿ 2 ವರ್ಷದಲ್ಲೇ ನಾನು ವಿಧವೆಯಾಗಿದ್ದೆ. ನನ್ನ ನನ್ನ ಅಪ್ಪ ಅಮ್ಮ ಬೇಗ ಮದುವೆ ಮಾಡಿಸ್ಬಿಟ್ಟಿದ್ರು. ನನ್ನ ಅಪ್ಪ ಅಮ್ಮನಿಗೆ ನಾನು ಒಬ್ಬಳೇ ಮಗಳಾಗಿದ್ದೆ. ನನ್ನ ಅಪ್ಪ ಅಮ್ಮನಿಗೆ ಗಂಡು ಮಗು ಅಂದರೆ ತುಂಬ ಇಷ್ಟ ಆಗಿತ್ತು. ನಾನು ಹುಟ್ಟಿದ ತಕ್ಷಣ ಅಮ್ಮನ ಗರ್ಭಕೋಶ ತೆಗಿಬೇಕಾಗಿತ್ತು. ಆಗ್ಲಿಂದ ಅಮ್ಮನಿಗೆ ಮಕ್ಕಳು ಆಗಲಿಲ್ಲ. ಅಪ್ಪನಿಗೆ ಆಗ್ಲಿಂದ ನನ್ನ ಮೇಲೆ ಅಷ್ಟು ಇಷ್ಟ ಇರಲಿಲ್ಲ. ಎಷ್ಟು ಬೇಕು ಅಷ್ಟೇ ಹಾಗೆ. ನಾನು ಅಪ್ಪನ ಹೆದರ್ಕೊಂಡೇ ದೊಡ್ಡವಳಾದೆ. ನನ್ನ ಮದುವೆ ಮಾಡಿಸಿದ್ರು. ನನ್ನ ಗಂಡ ಸರ್ಕಾರಿ ಶಾಲೆಯಲ್ಲಿ ಮೇಷ್ಟ್ರಾಗಿದ್ದ. ನಮಗೆ ಒಬ್ಬ ಮಗಳು ಕೂಡ ಇದ್ಲು. ಅವ್ರು ಶಾಲೆಗೆ ಹೋಗುವಾಗ ಆಕ್ಸಿಡೆಂಟ್ ಆಗಿ ಎಲ್ಲೇ ಸತ್ತು ಹೋದರು. ಅದೊಂದು ಭಯಾನಕ ದಿನವಾಗಿತ್ತು. ಆದರೆ ಅದಾದಮೇಲೆ ನನ್ನ ಜೀವನ ತುಂಬ ಕಷ್ಟಕರವಾಗಿತ್ತು. ನನ್ನ ಅತ್ತೆ ಮಾವ ನಿನ್ನ ಮದುವೆಯಾಗಿ ನನ್ನ ಮಗ ಸತ್ತು ಹೋಗಿದ್ದು ನೀನೊಬ್ಬ ಅನಿಷ್ಟೆ ಹಾಗೆ ಹೀಗೆ ಹೇಳ್ತಾಯಿದ್ರು. ಸ್ವಲ್ಪ ದಿನ ಆದಮೇಲೆ ನನ್ನ ಮಗು ಜೊತೆ ನನ್ನ ತವರು ಮನೆಗೆ ಕಳಿಸ್ಬಿಟ್ಟಿದ್ರು. ಆದರೆ ಅವ್ರ ಮನಸ್ಸಲ್ಲೂ ನನಗೆ ಅಂಥದ್ದೇ ಇದ್ದದ್ದು. ಅವರು ಅಂದ್ಕೊಂಡಿದ್ರು ನಾನು ಅವ್ರ ಜೀವನಕ್ಕೂ ಅನಿಷ್ಟೆ ಮತ್ತು ಮದುವೆ ಆಗಿ ಗಂಡನ ಮನೆಗೂ ಅನಿಷ್ಟೇನೆ ಅಂತ. ನಾನು ಅದೆಷ್ಟೋ ರಾತ್ರಿಗಳು ಅಳುತ್ತಾ ಕಳೀತಿದ್ದೀನಿ. ಹಾಗೆ ನೋಡಿ ನೋಡಿ ನನ್ನ ಬೇರೆ ಮದುವೆ ಮಾಡಿಸಿದ್ರು. ಅದು ಒಬ್ಬ ಮಗ ಇರೋ ಹುಡುಗನ ಜೊತೆ. ನನಗೆ ಬೇರೆ ದಾರಿ ಇಲ್ಲದಕ್ಕೆ ಒಪ್ಕೋಬೇಕಾಗಿತ್ತು. ಹಾಗೆ ಒಪ್ಪಿಕೊಂಡೆ. ಅವ್ರ ಮಗ ನನ್ನ ಮಗಳಿಗೆ 1 ವರ್ಷಕ್ಕೆ ಚಿಕ್ಕವನಾಗಿದ್ದ. ಅವನ ಮಗನ ಹೆಸರು ಅಭಿಷೇಕು, ನನ್ನ ಮಗಳ ಹೆಸರು ಅದಿತಿ ಆಗಿತ್ತು. ಹಾಗೆ ನಾವು ಒಟ್ಟಿಗೆ ಜೀವನ ಮಾಡ್ತಾಯಿದ್ವಿ. ಹಾಗೆ ಆಗ್ತಾ ಆಗ್ತಾ ನನ್ನ ಮಗಳಿಗೆ 16 ವರ್ಷ ಆಗಿತ್ತು. ಅವನಿಗೆ 15 ವರ್ಷ ಆಗಿತ್ತು. ಅಭಿಷೇಕ್ ಅಪ್ಪನ ನಾನು ಮದುವೆ ಆಗುವಾಗಲೇ ಹುಷಾರಿರ್ತಾ ಇರಲಿಲ್ಲ ತುಂಬ. ಹಾಗೆ ಸಡನ್ನಾಗಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿತ್ತು. ಹಾಗೆ ಸತ್ತು ಹೋಗಿದ್ರು. ಇಲ್ಲಿ ನನಗೆ ಅಷ್ಟು ಕಷ್ಟ ಆಗಲಿಲ್ಲ. ಯಾಕೆಂದರೆ ಅವ್ರ ಸ್ವಂತ ಮನೆ ಇತ್ತು. ಮನೆ ಮುಂದೆನೇ ಒಂದು ಅಂಗಡಿ ಕೂಡ ಇತ್ತು. ಇದರಿಂದ ನಮ್ಮ ದಿನಚರಿ ತುಂಬ ಆರಾಮಾಗಿ ಹೋಗ್ತಾ ಇತ್ತು. ಒಂದು ದಿನ ಮಲಗಿದ್ದಾಗ ಸಡನ್ನಾಗಿ ಜೋರಾಗಿ ಸೌಂಡ್ ಬಂತು. ನನಗೆ ತುಂಬ ಹೆದರಿಕೆ ಆಗಿತ್ತು. ಆ ಸೌಂಡ್ ಅಭಿಷೇಕ್ನ ರೂಮ್ನಿಂದ ಇತ್ತು. ನಾನು ಬೇಗ ಓಡಿ ಹೋಗಿ ನೋಡಿದ್ರೆ ಅಭಿಷೇಕ್ ರೂಮಿನ ಮೇಲಿನ ಚಾವಣಿ ಬಿದ್ದು ಹೋಗಿತ್ತು. ನನಗೆ ತುಂಬ ಹೆದರಿಕೆ ಆಗಿತ್ತು, ಗಾಬರಿ ಆಯಿತು. ಏನಾದರೂ ಅಭಿಷೇಕ್ ಆಗಿದೆಯಾ ಅಂತ. ಆದರೆ ಅವನ ಸೌಂಡ್ನಿಂದ ಅಭಿಷೇಕ್ ಬಾತ್ರೂಮ್ನಿಂದ ಓಡಿ ಬಂದ. ನನಗೆ ತುಂಬ ಸಮಾಧಾನ ಆಗಿತ್ತು. ನಾನು ಬೇಗ ಅವನನ್ನು ಅಪ್ಪಿಕೊಂಡೆ. ದೇವ್ರನಿಗೆ ಧನ್ಯವಾದ ಹೇಳ್ತಾ ಇದ್ದೆ. ಯಪ್ಪ, ನಮ್ಮ ಮನೆಯಲ್ಲಿ ಒಂದೇ ರೂಮ್ ಇದ್ದದ್ದು. ಅದು ಸರಿ ಮಾಡಿಸಲು ನನ್ನ ಹತ್ರ ಅಷ್ಟು ದುಡ್ಡು ಇರಲಿಲ್ಲ. ನಾನು ಕಿಚನಲ್ಲಿ ಮಲ್ಕೊಂಡೆ. ಮಕ್ಕಳನ್ನು ಹಾಲ್ನಲ್ಲಿ ಮಲಗಲು ಹೇಳಿದ್ದೆ. ನಾನು ಕಿಚನಲ್ಲಿ ಮಲ್ಕೋತಿದ್ದೆ. ನನಗೆ ಹೊಸ ಜಾಗ ಆದ್ದರಿಂದ ನಿದ್ದೆ ಬರ್ತಾ ಇರಲಿಲ್ಲ. ಕೊನೆಗೆ ನಿದ್ದೆ ಮಾತ್ರೆ ತಗೊಂಡು ಮಲಗಲು ಆರಂಭಿಸಿದೆ. ನಮ್ಮ ಅಂಗಡಿಯಲ್ಲಿ ಈಗೀಗ ದುಡ್ಡು ಸಾಕಾಗ್ತಾ ಇರಲಿಲ್ಲ. ಇಬ್ಬರ ಓದಿನ ಫೀಸು ಅದು ಇದು ಅಂತ ತುಂಬ ಟೆನ್ಷನಲ್ಲಿದ್ದೆ. ನಾನು ಮಗಳಿನ ಹತ್ರ ಹೇಳ್ತಾ ಇದ್ದೆ. ಮಗನು ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದ. ಆದರೂ ಮನೆಯ ಖರ್ಚಿಗೆ ನಾನು ಸ್ವಲ್ಪ ಕಷ್ಟಪಡ್ತಾ ಇದ್ದೆ. ಇದರ ನಡುವೆ ನನ್ನ ಮಗಳ ವರ್ತನೆ ಫುಲ್ ಚೇಂಜ್ ಆಗಿಬಿಟ್ಟಿತ್ತು. ಅವಳ ಮೈಯಲ್ಲಿ ತುಂಬ ಕಲೆಗಳಾಗಿದ್ವು. ನಾನಿದು ಏನು ಅಂತ ಕೇಳಿದಾಗ ಅದು ಅಮ್ಮ ರ್ಯಾಷಸ್ ಆಗಿರೋದು ಅಂತ ಹೇಳಿದ್ಲು. ನಾನು ಅಷ್ಟು ಕೇರ್ ಮಾಡೋಕ್ಕೆ ಹೋಗಲಿಲ್ಲ. ಆದರೆ ಇನ್ನೊಂದು ಚಟುವಟಿಕೆ ಆರಂಭಿಸಿದಳು ಅವಳು. ಯಾವಾಗಲೂ ಎದ್ದ ತಕ್ಷಣ ಅಲ್ಲಿಯ ಬೆಡ್ಶೀಟನ್ನು ತೆಗೆದು ಒಗಿತಿದ್ಲು. ನಾನು ಯಾಕೆ ಒಗಿತಿದ್ದೀಯಾ? ನಾನು ನೆನ್ನೆ ತಾನೇ ತೊಳೆದು ಹಾಕಿದ್ದು. ನೀನು ಯಾಕೆ ತೊಳಿತಾ ಇದ್ದೀಯಾ? ಆಗ ಅದು ದಿನ ತೊಳೆದ್ರೆ ಒಳ್ಳೆಯದು ಕಣಮ್ಮ. ಆಗ ಹೌದು, ಇದು ಯಾವಾಗಲೂ ನಾನು ತಾನೇ ತೊಳೆಯೋದು, ಇವಾಗ ಮಾತ್ರ ಯಾಕೆ ನೀನು ಅಂತ ಪ್ರಶ್ನೆ ಮಾಡಿದೆ. ಅಯ್ಯೋ ಬಿಡಮ್ಮ ಅಂತ ಹೇಳಿ ಹೋದ್ಲು. ನನಗೆ ಅವಳ ಈ ವಿಚಿತ್ರ ವರ್ತನೆ ನೋಡಿ ತುಂಬ ಟೆನ್ಷನ್ ಆಗಲು ಸ್ಟಾರ್ಟ್ ಆಗಿತ್ತು. ಈಗೀಗ ಕಾಲೇಜ್ಗೆ ಲೇಟಾಗಿ ಹೋಗ್ತಾ ಇದ್ಲು. ತುಂಬ ಲೇಟಾಗಿ ಎದ್ದೊಳ್ತಾ ಇದ್ಲು. ಅವಳ ಮೊದಲೆಲ್ಲ ಬೇಗ ಎದ್ದು ಅವಳ ಕೆಲಸ ಮಾಡಿಕೊಂಡು ಮೊದಲು ಕರೆಕ್ಟ್ ಟೈಮ್ಗೆ ಹೋಗ್ತಾ ಇದ್ಲು ಕಾಲೇಜ್ಗೆ. ಈಗೀಗ ಅವಳಿಗೆ ಏನಾಗಿತ್ತು ಗೊತ್ತಾಗ್ತಾ ಇರಲಿಲ್ಲ. ಸ್ವಲ್ಪ ದಿನಗಳು ಕಳೀತು. ಆದರೆ ತುಂಬ ಕೈಕಾಲಲ್ಲಿ ರ್ಯಾಷಸ್ ಆಗಿಬಿಟ್ಟಿತ್ತು ಮತ್ತು ದೇಹಕ್ಕೂ ಮುಖಕ್ಕೂ ಹರಡಿಬಿಟ್ಟಿತ್ತು. ಇದು ನನಗೂ ಆತಂಕ ಆಗಿ ಹೋಗಿ ಡಾಕ್ಟರ್ ಹತ್ರ ತೋರಿಸಿದೆ. ಆಗ ಅವರು ಇದು ಯಾವುದೋ ಬೇಡವಾದ ವಸ್ತುವಿನ ಕೆಮಿಕಲ್ನಿಂದ ಆಗ್ತಾ ಇರೋದು, ನೀವು ಅದರಿಂದ ದೂರ ಇರಿಸಿ ಇವಳನ್ನು, ಇದು ತುಂಬ ದೊಡ್ಡ ಕೆಮಿಕಲ್ ಆಗಿ ಹಾಗೆ ದೇಹಕ್ಕೆ ಇಷ್ಟು ರ್ಯಾಷಸ್ ಆಗಿರೋದು ಅಂತ ಹೇಳಿ ಆಯಿಂಟ್ಮೆಂಟ್ ಬರೆದು ಕೊಟ್ಟರು. ನನಗೆ ನಮ್ಮ ಮನೆ ಹತ್ರ ಅಂಥ ಫ್ಯಾಕ್ಟ್ರಿ ಏನೂ ಇರಲಿಲ್ಲ ಮತ್ತು ಕೆಮಿಕಲ್ ಇರೋ ವಸ್ತು ನಾವು ಬಳಸ್ತಾನೂ ಇರಲಿಲ್ಲ. ಹಾಗಿದ್ಮೇಲೆ ಇದು ಹೇಗೆ ಅಂತ ಪ್ರಶ್ನೆ ಹುಟ್ಟಿತು. ಆಗ ಅದು ಅಮ್ಮ ಕಾಲೇಜ್ ಹತ್ರದಿಂದ ಆಗಿರ್ಬೋದು ಕಣಮ್ಮ ಅಂತ ಅವಳು ಹೇಳಿದ್ಲು. ನಾನು ಸುಮ್ಮನೆ ಆದೆ. ಈಗೀಗ ಬೆಳಗ್ಗೆ ಎದ್ದು ವಾಮಿಟ್ ಮಾಡೋಕ್ಕೂ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು ಅವಳು. ನನಗೆ ಇವಳ ವಾಂತಿಯಿಂದ ಇನ್ನೂ ಗಾಬರಿಯಾಗಲು ಸ್ಟಾರ್ಟ್ ಆಯಿತು. ಮನಸ್ಸಿನಲ್ಲಿ ತುಂಬ ತಪ್ಪು ಕಲ್ಪನೆ ಬರಲು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆದರೂ ಅವಳು ಆ ವಾಂತಿ ಮಾಡುವಾಗಲೂ ಸಹ ಅವಳು ಬೆಡ್ಶೀಟ್ ಒಗಿತಾ ಇದ್ಲು. ನಾನು ಹೋಗಿ ಬೈದೆ. ನಿನಗೇನು ಹುಚ್ಚಿಡ್ದಿದೆಯಾ? ನೆನ್ನೆ ತಾನೇ ಒಗೆದೆ ಈ ಬೆಡ್ಶೀಟ್ನ, ಮತ್ತೆ ಯಾಕೆ ಒಗಿತಾ ಇದ್ದೀಯಾ? ನಿನಗೆ ಹುಷಾರು ಇಲ್ಲ. ಹಾಗಿದ್ಮೇಲೆ ಇದೆಲ್ಲ ಬೇಗ ಹೇಳು. ನನಗೇನೋ ನಿನ್ನ ವರ್ತನೆ ಏನೋ ಸರಿ ಅನ್ನಿಸ್ತಾ ಇಲ್ಲ ಅಂತ ಹೇಳಿದೆ. ಆಗ ಹಾಗೇನಿಲ್ಲ ಕಣಮ್ಮ, ನೀನು ಹೋಗು ಅಂತ ಹೇಳಿ ಅದನ್ನು ಒಗೆದು ಒಣಗಾಕಿ ಬಂದಳು. ನನಗೆ ಅದನ್ನು ಹೋಗಿ ನೋಡಿದೆ.
ನೋಡಿದ್ರೆ ಅದರಲ್ಲಿ ತುಂಬ ಕರೆಗಳಿದ್ವು. ಇದು ಎಂಥ ಕರೆ ಅನ್ನೋ ಪ್ರಶ್ನೆ ಉಂಟಾಗಿತ್ತು. ಆ ದಿನವೇ ಅವಳ ವಾಂತಿ ಮಿತಿ ಮೀರಿತ್ತು. ಸುಸ್ತಾಗಿ ಬಿದ್ದೋಗಿದ್ಲು. ನಾನು ಆ ಕೂಡಲೇ ಡಾಕ್ಟರ್ನ ಕರೆಸಿದೆ ಮನೆಗೆ. ಅವ್ರು ಚೆಕಪ್ ಮಾಡಿ ಹೇಳಿದ್ರು, ಅದು ಅವಳಿಗೆ ಒಂದು ವಸ್ತುವಿನಿಂದ ತುಂಬ ಅಲರ್ಜಿ ಆಗ್ತಾ ಇದೆ. ಮತ್ತು ಅವಳಿಗೆ ನಿದ್ದೆ ಇಲ್ಲ ಸರಿಯಾಗಿ. ನೋಡಿದ್ರೆ ಗೊತ್ತಾಗುತ್ತೆ, ತುಂಬ ವೀಕ್ ಆಗಿದ್ದಾಳೆ. ಮೊದಲು ಒಳ್ಳೆ ನಿದ್ದೆ ಮಾಡಬೇಕು, ಮತ್ತು ಅಂಥ ಅಲರ್ಜಿ ಆಗೋ ವಸ್ತುವಿನಿಂದ ದೂರ ಇರಿಸಿ ಅಂತ ಹೇಳಿದರು. ನನಗೆ ಅರ್ಥ ಆಗ್ತಾನೇ ಇರಲಿಲ್ಲ, ಯಾವ ಅಲರ್ಜಿ ಆಗೋ ವಸ್ತು ಅಂತ, ಅವಳಿಗೆ ಯಾವುದರಿಂದ ಹೀಗೆ ಅಲರ್ಜಿ ಆಗ್ತಿದೆ ಅಂತ. ದಿನೇ ದಿನೇ ನಾವು ಉಪಯೋಗಿಸೋದನ್ನೇ ಉಪಯೋಗಿಸ್ತಾ ಇರೋದು, ಹೊಸದೇನು ಯೂಸ್ ಕೂಡ ಮಾಡ್ತಾ ಇಲ್ಲ. ಹಾಗಿದ್ಮೇಲೆ ಆದರೆ ಅವಳ ವಾಂತಿ ಮತ್ತು ತುಂಬ ನಿತ್ರಾಣ ನಿಲ್ತಾನೆ ಇರಲಿಲ್ಲ. ನಾನು ಹೇಳಿದೆ, ಇವತ್ತು ಅವ್ನು ಕಿಚನಲ್ಲಿ ಮಲ್ಕೊಳ್ಳಿ, ನಾನು ನಿನ್ನ ಜೊತೆ ಮಲ್ಕೋತೀನಿ ಅಂತ. ಆಗ ಅವಳು ಗಾಬರಿಂದ, ಅಮ್ಮ ಬೇಡ ಅಮ್ಮ, ಅವ್ನು ಹೇಗೆ ಕಿಚನಲ್ಲಿ ಮಲ್ಕೋತಾನೋ ಹೇಳು, ನಾನು ಸರಿಯಾಗಿದ್ದೀನಿ, ನೀನು ಹೋಗಿ ಮಲ್ಕೋ ಅಂತ ಹೇಳಿದ್ಲು. ಆದರೆ ನಾನು ಅವತ್ತು ನಿದ್ದೆಯ ಮಾತ್ರೆ ಕುಡಿತಿರಲಿಲ್ಲ. ಅವಳಿಗೆ ರಾತ್ರಿ ಏನಾದರೂ ಹುಷಾರಿರಲಿಲ್ಲ ಅಂದಿದ್ರೆ ಹಾಗೆ ನಾನು ಕುಡಿದೆ ಹಾಗೇ ಇದ್ದೆ. ನಾನು ಮೊದಲು ಹೋಗಿ ಯಾವಾಗಲೂ ನೋಡಿಯೇ ಮಲಗ್ತಾ ಇದ್ದದ್ದು ಅವರನ್ನು. ಅವಳು ದಿವನ್ ಮೇಲೆ ಮಲಗ್ತಾ ಇದ್ದಿದ್ಲು. ನೆಲದಲ್ಲಿ ಅವನು ಮಲ್ಕೋತಿದ್ದ. ಹೋಗಿ ನೋಡಿದಾಗ ಅವರಿಬ್ಬರು ಮಲಗಿದ್ರು. ನಾನು ಹೋದೆ, ಆದರೆ ಅವತ್ತು ನಿದ್ದೆ ಮಾತ್ರೆ ಕುಡಿದೇ ಇರೋ ಕಾರಣ ನನಗೆ ನಿದ್ದೆ ಬರ್ತಾ ಇರಲಿಲ್ಲ. ಸ್ವಲ್ಪ ಹೊತ್ತು ಆದಮೇಲೆ ಮತ್ತೊಮ್ಮೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೋದೆ. ನೋಡಿದ್ರೆ ಕಿಚನ್ ಬಾಗಿಲು ಆ ಕಡೆಯಿಂದ ಬಂದ್ ಮಾಡಿದ್ರು. ನಾನು ತುಂಬ ತಟ್ಟಿದೆ. ಸ್ವಲ್ಪ ಹೊತ್ತು ಆದಮೇಲೆ ಓಪನ್ ಮಾಡಿದ್ರು. ನಾನು ಯಾಕೆ ಬಾಗಿಲು ಲಾಕ್ ಹಾಕಿರೋದು ಅಂತ ಕೇಳಿದೆ. ಆಗ ಅದು, ಅಮ್ಮ ನಿನಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಅಷ್ಟೇ. ಅಮ್ಮ ಹೇಳಿದ್ರು, ಆದರೆ ಯಾಕೆ ಇಷ್ಟು ಲೇಟ್ ಓಪನ್ ಮಾಡೋಕ್ಕೆ ಬಾಗಿಲು ಅಂತ ಕೇಳಿದಾಗ, ಅದು ನಾವು ಮಲಗಿದ್ವಿ ಅಮ್ಮ ಅಂತ ಹೇಳಿದ್ಲು. ಆದರೆ ಅವರ ಮುಖದಲ್ಲಿ ನೋಡಿದ್ರೆ ಮಲಗಿರೋ ಥರ ಕಾಣಿಸ್ತಾನೇ ಇರಲಿಲ್ಲ. ಏನೋ ತುಂಬ ಟೆನ್ಷನಲ್ಲಿರೋ ಹಾಗೆ ಇದ್ದರು. ನಾನು ಆಯಿತು, ನೀವು ಬಾಗಿಲು ಲಾಕ್ ಹಾಕಬೇಡಿ ಅಂತ ಹೇಳಿ ಹೋದೆ. ಆದರೆ ನನಗೆ ವಿಚಿತ್ರವಾದ ಕಲ್ಪನೆ, ನಾನು ಏನಾದರೂ ತಪ್ಪು ಮಾಡಿಬಿಟ್ಟ ಅವರಿಬ್ಬರನ್ನ ಒಟ್ಟಿಗೆ ಮಲಗಿಸಿ, ಏನಾದರೂ ತಪ್ಪು ಮಾಡಿದ್ನಾ? ಅವ್ರ ಅಕ್ಕ ತಮ್ಮ ಥರ ಇದ್ರು ತಾನೆ, ಆದರೆ ಒಂದೇ ಅಪ್ಪ ಅಮ್ಮನ ಮಕ್ಕಳಲ್ಲ. ಹಾಗಿದ್ಮೇಲೆ ಅನ್ನೋ ಚಿಂತೆ ಕಾಡೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ನನಗೆ. ನನಗೆ ಈ ಮನೆ ರೆಡಿ ಮಾಡಿಸ್ಬೇಕಿತ್ತು. ಅದು ಅಲ್ಲದೆ ಕಿಚನಲ್ಲಿ ಮಳೆ ಬಂದರೆ ತುಂಬ ಹನಿ ಸುರಿತಾ ಇತ್ತು, ಅದನ್ನು ಸರಿ ಮಾಡಿಸ್ಬೇಕಿತ್ತು. ಅದರ ಟೆನ್ಷನ್ ನಡುವೆ ಮಗಳ ಚಿಂತೆ, ಅವಳ ವಿಚಿತ್ರ ವರ್ತನೆ. ಆದರೆ ಅವತ್ತು ನಾನು ಮಲಗಿರಲಿಲ್ಲ. ಆದರೂ ನನಗೆ ಕಿಚನ್ಗೆ ಪ್ರಕಾಶ ಬರ್ತಾ ಇತ್ತು. ಅದು ಎಲ್ಲಿನಿಂದ ಅಂತ ಬಾಗಿಲು ತೆಗೆದು ತಕ್ಷಣ ಹೊರಟೋಗಿತ್ತು. ಮಗಳು ಅವಳು ಮಲಗಿದ್ರು. ಮತ್ತು ಅದು ಆಗಿ 5 ನಿಮಿಷ ಆಗಲಿಲ್ಲ ಅಷ್ಟೊತ್ತಿಗೆ ಮಗಳು ಎದ್ದು ವಾಂತಿ ಮಾಡ್ತಾಯಿತ್ತು. ನನಗೇನು ಮಾಡಬೇಕು ಅಂತ ಅರ್ಥ ಆಗ್ತಾ ಇರಲಿಲ್ಲ. ಆದರೆ ಅವರು ಕಾಲೇಜ್ಗೆ ಲೇಟಾಗಿ ಎದ್ದು ಸಹ ಅವಳು ಟೈಮ್ ಇಲ್ಲದಿದ್ದರೂ ಆ ಬೆಡ್ಶೀಟ್ ಒಗೆದೇ ಹೋಗ್ತಾ ಇರಲಿಲ್ಲ. ಅವತ್ತು ಸಂಡೇ ಆಗಿತ್ತು. ನಾನು ಹೊರಗಡೆ ಗುಡಿಸ್ತಾ ಇದ್ದೆ. ಅಭಿಷೇಕ್ ಅವಳಿಗೆ ಏನೋ ತಂದು ಕೊಟ್ಟ. ನೀನಿದು ಕುಡಿ ಸರಿಯಾಗುತ್ತೆ ಅಂತ ಹೇಳಿ ಹೋದ. ಅವಳು ಬೇಗ ಅದನ್ನು ಬಚ್ಚಿಟ್ಟುಕೊಂಡು ಹೋಗಿ ಎತ್ತಿ ಅವಳ ಕಾಲೇಜ್ ಬ್ಯಾಗಲ್ಲಿ ಮಡಗಿದ್ಲು. ನನ್ನಲ್ಲಿ ಇದ್ದದನ್ನು ಅವರಿಗೆ ಗೊತ್ತಿರಲಿಲ್ಲ. ಆ ದಿನವೂ ನಾನು ಮಾತ್ರೆ ಕುಡಿಲಿಲ್ಲ, ಅವ್ರು ಏನು ಮಾಡ್ತಾರೆ ಅಂತ ನೋಡೋಕ್ಕೆ ಅಂತ. ನಾನು ಬಾಗಿಲು ಲಾಕ್ ಹಾಕಬೇಡ ಅಂದ್ರೂ ಲಾಕ್ ಹಾಕಿಬಿಟ್ಟಿದ್ರು. ನಾನು ಬಾಗಿಲ ಹತ್ರ ಕೆಳಗೆ ನೋಡಿದಾಗ ಅದು ಮೊಬೈಲ್ ಟಾರ್ಚ್ನ ಬೆಳಕು ಆಗಿತ್ತು. ಮತ್ತು ಬಾಗಿಲ ಹತ್ರ ಅವ್ರು ಮಾತಾಡೋದನ್ನು ಕೇಳಿದೆ. ಅಭಿಷೇಕ್ ಹೇಳ್ತಾ ಇದ್ದ, ನಿನಗಿದೆಲ್ಲ ಆಗ್ತಾಯಿಲ್ಲ, ಹಾಗಿದ್ಮೇಲೆ ಯಾಕೆ ಹೇಳು? ಆಗ, ಇಲ್ಲ, ಇನ್ನು 2-3 ದಿನ ಆದರೆ ಕಂಪ್ಲೀಟ್ ಆಗಿಬಿಡುತ್ತೆ, ಮತ್ತು ನಾವು ಅಂದ್ಕೊಂಡಿದ್ದು ಸಾಧಿಸ್ಬೋದು ನಮಗೆ ಅಂತ ಹೇಳಿದ್ಲು. ಆಗ ಅವನು, ನೀನು ಇಷ್ಟು ರಿಸ್ಕ್ ಯಾಕೆ ತಗೋತಿದ್ಯಾ ಹೇಳು? ಹೇಗೋ ಆಗುತ್ತೆ ಬಿಡು, ನಿನ್ಗೆ ಆಗದೆ ಇರೋದ್ಮೇಲೆ ಅದನ್ನು ಮಾಡಿ ತುಂಬ ತೊಂದರೆ ಆಗುತ್ತೆ ನಿನ್ಗೆ. ಅಷ್ಟರಲ್ಲಿ ನಾನು ಬಾಗಿಲು ತಟ್ಟಿದೆ. ಆಗ ತೆಗೆದ್ರೆ ನಾನು ಒಳಗೆ ಹೋದೆ. ಆಗ, ಏನು ಮಾಡ್ತಾ ಇದ್ದೀರಾ ನೀವು? ಆಗ ಅದು, ಅಮ್ಮ ನಾವು ಮಲ್ಕೋಕ್ಕೆ ಹೋಗ್ತಾ ಇದ್ವಿ ಅಮ್ಮ, ನೀವಿನ್ನೂ ಮಲಗಲಿಲ್ವ ಅಮ್ಮ? ಆಗ, ಇಲ್ಲ, ನೀವೇನು ಮಾಡ್ತಾಯಿದ್ದೀರಿ? ಆಗ ನನಗೆ ಸ್ವಲ್ಪ ಓದೋಕ್ಕಿತ್ತು, ಹಾಗೆ ಲೇಟ್ ಆಯಿತು ಅಂತ ಹೇಳಿದ್ಲು. ನಾನು ತುಂಬ ಪ್ರಶ್ನೆ ಮಾಡೋಕ್ಕೆ ಹೋಗಲಿಲ್ಲ, ಸೀದಾ ಹೋಗಿ ರೋಬಲ್ಲಿ ಮಲ್ಕೊಂಡೆ. ನಾನು ಇದಕ್ಕೆ ಒಂದು ಕೊನೆ ಮಾಡಬೇಕು ಅಂತ ಅಂದ್ಕೊಂಡೆ. ಹಾಗೆ ಮಾರನೇ ದಿನ ಕಿಚನ್ನಲ್ಲಿ ಮಲ್ಕೊಳ್ಳೋ ಹಾಗೆ ದಿಂಬನ್ನು ಮಡಗಿ ಕಂಬಳಿ ಹಾಕಿದೆ. ಅದರ ಮೇಲೆ ಕಂಬಳನ್ನು ಮುಸುಕಿಟ್ಟುಬಿಟ್ಟೆ. ಆದಮೇಲೆ ಅವ್ರಿಗೆ ಗೊತ್ತಾಗದ ಹಾಗೆ ನಾನು ಅವರು ಮುಸುಕಿಟ್ಟ ಮೇಲೆ ಚಾವಣಿ ಬಿದ್ದ ರೂಮಿಗೆ ಹೋಗಿ ಬಚ್ಚಿಟ್ಟುಕೊಂಡೆ. ಅವ್ರು ಸ್ವಲ್ಪ ಹೊತ್ತು ಆದಮೇಲೆ ನಾನು ಮಲಗಿರೋದನ್ನು ಕಂಡು ಬಾಗಿಲು ಲಾಕ್ ಮಾಡಿದ್ರು, ಮೊಬೈಲ್ ಟಾರ್ಚ್ ಆನ್ ಮಾಡಿದ್ರು, ಮತ್ತು ಬಂದು ಇಬ್ಬರು ಅಡಿಯಲ್ಲಿದ್ದ ಸಾಮಾನು ತೆಗೆದ್ರು ಮತ್ತು ಅದನ್ನು ಮೇಲೆ ಮಡಗಿದ್ರು. ಇಬ್ಬರು ಸೇರಿ ಒಂದು ಕಲ್ಲಿನ ಮೇಲೆ ಲಟಿಸುತ್ತಿದ್ದರು. ನನಗೇನು ಅರ್ಥ ಆಗ್ತಾ ಇರಲಿಲ್ಲ. ನಾನು ಹೋದೆ. ಅವ್ರು ನನ್ನ ಅಲ್ಲಿ ಕಂಡು ಗಾಬರಿಯಾದರು. ನಾನು ಇದೇನು ಮಾಡ್ತಾ ಇದ್ದೀರಾ ನೀವು? ಆಗ ನನ್ನ ಮಗಳು, ಅಯ್ಯೋ ಅಮ್ಮ, ನನಗೆ ಗೊತ್ತಾಗಬಾರ್ದು ಅಂತ ನಾವು ಇಷ್ಟು ದಿನದಿಂದ ಮಾಡ್ತಾಯಿದ್ವಿ, ನಿನಗೆ ಕೊನೆಗೂ ಗೊತ್ತಾಯ್ತಾ ಅಮ್ಮ? ಇದು ಊದ್ಬತ್ತಿ ಮಾಡ್ತಾ ಇರೋದು. ಏನು? ಹೌದು ಅಮ್ಮ, ಅಭಿಷೇಕ್ ಕೆಲಸ ಮಾಡೋ ಹತ್ರ ಇದು ಕೊಡ್ತಾರೆ, ತಿಂಗಳಿಗೆ ಇಷ್ಟು ಮಾಡಿಕೊಟ್ರೆ ತಿಂಗಳಿನ ಸಂಬಳ ಕೊಡ್ತಾರೆ,
ತಿಂಗಳಿಗೆ ಇನ್ನು 2 ದಿನ ಇತ್ತು ಅಷ್ಟೇ ಸಂಬಳ ಸಿಗೋದಕ್ಕೆ. ಮತ್ತೆ ಹೇಳೋಣ ಅಂದ್ಕೊಂಡೆ. ಆಗ ನನ್ನ ಕಣ್ಣಿನಲ್ಲಿ ನೀರು ಬಂತು. ಅದು ನೀನು ಕಷ್ಟಪಡ್ತಾ ಇರೋದು ನಮಗೆ ನೋಡೋಕ್ಕಾಗ್ತಾ ಇರಲಿಲ್ಲ. ಮತ್ತು ಆ ಮಳೆಗಾಲದಲ್ಲಿ ಆರಂಭ ಆಗೋಷ್ಟರಲ್ಲಿ ಮನೇನ ಸರಿ ಮಾಡಿಸ್ಬೇಕಾಗಿತ್ತು. ಇಲ್ಲಾಂದರೆ ಮಳೆಗಾಲದಲ್ಲಿ ನಿನಗೆ ಮಲಗಲು ತುಂಬ ಕಷ್ಟ ಆಗುತ್ತೆ. ಆದರೆ ನಿನಗೆ ಈ ಸ್ಮೆಲ್ ಆಗಲ್ಲ, ಅಲರ್ಜಿ. ಮತ್ತು ನಿನ್ನ ಥರನೇ ನನಗೂ. ಆದರೆ ಇದು ತುಂಬ ಸುಲಭದ ಕೆಲಸ ಆಗಿತ್ತು. ಅದಕ್ಕೆ ನೀನು ಮಲಗೋದನ್ನು ಕಾಯ್ತಾ ಇದ್ವಿ. ಮತ್ತು ನೀನು ಮಲಗಿದ ತಕ್ಷಣ ಬಾಗಿಲು ಲಾಕ್ ಮಾಡಿ ಮಾಡ್ತಾ ಇದ್ವಿ. ಇದು ಆಗೋಷ್ಟರಲ್ಲಿ 2 ಅಥವಾ 3 ಗಂಟೆ ಆಗ್ತಾ ಇತ್ತು. ಮತ್ತೆ ಅದಕ್ಕೆ ನನ್ನ ಮೇಲೆ ಮೇಲೆಲ್ಲ ಅಲರ್ಜಿ ಆಗಿರೋದು. ಮತ್ತು ನಿದ್ದೆ ಇಲ್ಲದೆ ಇರೋದ್ರಿಂದ ನಾನು ತುಂಬ ವೀಕ್ ಆಗಿರೋದು. ನೀನು ಆ ಬೆಡ್ಶೀಟ್ನ ಒದರಿದ್ರೆ ನಿನಗೆ ಅಲರ್ಜಿ ಆಗುತ್ತೆ ಅಂತ ನಾನು ಬೆಳಿಗ್ಗೆ ಎದ್ದು ಒಗಿತಾ ಇದ್ದದ್ದು. ಅಮ್ಮ, ನನ್ನ ಕ್ಷಮಿಸ್ಬಿಡಮ್ಮ, ನಾನು ನಿನ್ನ ಪರ್ಮಿಷನ್ ಇಲ್ಲದೆ ಮಾಡಿದ್ದಕ್ಕೆ ಅಂತ ಹೇಳಿದ್ಲು. ನನಗೆ ತುಂಬ ನೋವಾಯಿತು. ಮತ್ತು ನಾನು ಇಬ್ಬರು ಮಕ್ಕಳನ್ನು ಅಪ್ಪಿಕೊಂಡು ಅಳ್ತಾ ಇದ್ದೆ. ಮತ್ತು ಇಷ್ಟು ಕಷ್ಟಪಟ್ಟು ಮಾಡೋ ಅವಶ್ಯಕತೆ ನಿಮಗಿಲ್ಲ. ನೀವು ನನಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ರಾ? ಅಯ್ಯೋ ದೇವ್ರೇ ಅಂತ ಅಲ್ಲೇ ನೋವಿನಿಂದ ಕೂತ್ಕೊಂಡೆ. ಆಗ ಇಬ್ಬರು ಹೇಳಿದ್ರು, ಅಮ್ಮ 1 ತಿಂಗಳ ಸಂಬಳ ಇನ್ನು 2 ದಿನ ಮಾಡಿದ್ರೆ ಸಿಗುತ್ತೆ. ಈ 2 ದಿನ ಮಾಡ್ತೀವಿ ಪ್ಲೀಸ್ ಅಮ್ಮ ಅಂತ ಹೇಳಿದ್ರು. ನಾನು ಆಯಿತು ಅಂತ ಒಪ್ಪಿಕೊಂಡೆ. ನಾನು ಅವರ ಜೊತೆ ಸೇರಿಕೊಂಡು 1 ದಿನದಲ್ಲೇ ಈ ಕೆಲಸನ ಮುಗಿಸಿದ್ವಿ. ಇಬ್ಬರಿಗೂ ಸೇರಿ 30,000 ಸಂಬಳ ಸಿಕ್ಕಿತ್ತು. ನಾನು ಅದರಿಂದ ನನ್ನ ಅಂಗಡಿ ಮುಚ್ಚಿ ಒಂದು ಕ್ಯಾಂಟೀನ್ ಓಪನ್ ಮಾಡಿದೆ. ಈಗ ಅದರಿಂದ ತುಂಬ ದುಡ್ಡು ಆಯಿತು. ತುಂಬ ಸಂಪಾದನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ಕಷ್ಟಗಳು ಸಾಲ್ವ್ ಆಗಲು ಸ್ಟಾರ್ಟ್ ಆಯಿತು. ಈಗ ಒಂದಕ್ಕೂ ಕಷ್ಟ ಆಗ್ತಾ ಇರಲಿಲ್ಲ. ನನ್ನ ಮಗ ಮತ್ತು ಮಗಳು ಕಾಲೇಜಿನಿಂದ ಬಂದು ನನಗೆ ಹೆಲ್ಪ್ ಮಾಡ್ತಾಯಿದ್ರು. ನನ್ನ ಮಗಳು ನನಗೋಸ್ಕರ ಇಷ್ಟು ಕಷ್ಟಪಡ್ತಾಯಿದ್ರು, ನಿದ್ದೆ ಇಲ್ಲದೆ ಹುಷಾರಿಲ್ಲದೆ. ಆದರೆ ನಾನು ಅವರನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡೆ. ಆದರೆ ನಾನು ಈ ವಿಷಯನ ಮನಸ್ಸಲ್ಲೇ ಇಟ್ಟುಕೊಂಡಿದ್ದು ಒಳ್ಳೆಯದಾಯಿತು. ಎಲ್ಲಾದರೂ ನಾನು ಕೋಪದಿಂದ ಅವರ ಮೇಲೆ ರೇಗಾಡಿ ಎಲ್ಲ ಸತ್ಯ ಹೇಳಿಬಿಟ್ಟಿದ್ರೆ ಇವತ್ತು ನನ್ನ ಮಕ್ಕಳು ನನ್ನ ಬಗ್ಗೆ ಏನು ತಿಳ್ಕೊತಿದ್ರು ಅನ್ನೋದನ್ನು ಜ್ಞಾಪಕ ಮಾಡಿದ್ರೆ ಮೈ ನಡುಗುತ್ತೆ ನನಗೆ ಇವಾಗಲೂ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.